ಫ್ರೆಂಡ್ಸ್, ವೆಲ್ಕಮ್ ಟು ವೇದಿಕ್ ಚಾನಲ್. ಲಾಸ್ಟ್ ಕ್ಲಾಸ್ ನಾವು 3 ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ ನೋಡಿದ್ವಿ. ಟ್ಯಾಲಿ ಕ್ಲಾಸ್ ಲಾಸ್ಟ್ ಟ್ಯಾಲಿ 4th ಕ್ಲಾಸ್ ಆಗಿತ್ತು. ಈಗ 5th ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಕ್ಲಾಸಲ್ಲಿ ಏನು ನೋಡಿದ್ವಿ ಅಂದರೆ 3 ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ ನೋಡಿದ್ವಿ. ಈಗ ಕಂಟಿನ್ಯೂಯಸ್ ಪಾರ್ಟ್ ನೋಡೋಣ. 3 ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್, ಅದನ್ನು ಸ್ವಲ್ಪ ರಿವೈಸ್ ಮಾಡೋಣ. ರಿಯಲ್ ಅಕೌಂಟು, ಅದರಲ್ಲಿ ಡೆಬಿಟ್, ಕ್ರೆಡಿಟ್. ಡೆಬಿಟಲ್ಲಿ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಅದೇ ರೀತಿ ನಾಮಿನಲ್ ಅಕೌಂಟಲ್ಲಿ ಡೆಬಿಟ್ ಎಕ್ಸ್ಪೆನ್ಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಇನ್ಕಮ್ ಆ್ಯಂಡ್ ಪ್ರಾಫಿಟ್. ಅದೇ ಥರ ಪರ್ಸ್ನಲ್ ಅಕೌಂಟಲ್ಲಿ ಡೆಬಿಟ್ ರಿಸೀವರ್ ಅಥವಾ ಡಿಟರ್. ಅದೇ ರೀತಿ ಕ್ರೆಡಿಟಲ್ಲಿ ಗಿವರ್ ಆರ್ ಕ್ರೆಡಿಟರ್. ಈಗ ನೆಕ್ಸ್ಟ್ ಕಂಟಿನ್ಯೂಯಸ್ ಪಾರ್ಟ್, ಇಲ್ಲಿ ಟ್ರಾನ್ಸಾಕ್ಷನ್, ಅಕೌಂಟ್ಸ್ ಇನ್ವಾಲ್ವ್, ನೇಚರ್ ಆಫ್ ಅಕೌಂಟ್ಸ್, ಹೌ ಅಫೆಕ್ಟೆಡ್ ಇನ್ ಬಿಸ್ನೆಸ್. ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರಲ್ವ, ಅಮೌಂಟ್ ನಾವೇ ಹಾಕಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಅದಕ್ಕೆ ಎಕ್ಸಾಂಪಲ್ಸ್ ಇಲ್ಲಿ. ಅದು ಯಾವ ರೀತಿ ಡೆಬಿಟ್ ಆಗುತ್ತೆ, ಯಾವುದು ಕ್ರೆಡಿಟ್ ಆಗುತ್ತೆ, ಯಾವ ಅಕೌಂಟಲ್ಲಿ ಬರುತ್ತೆ ಅಂತ ನೋಡ್ತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ರಾಮು ಕಮೆನ್ಸ್ಡ್ ಎ ಬಿಸ್ನೆಸ್. ಅವನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ವಿತ್ ರುಪೀಸ್ ಕ್ಯಾಶ್ 50,000. ಅವನೇ ಅಮೌಂಟ್ ಹಾಕ್ತಾ ಇದ್ದಾನೆ 50,000 ಅಮೌಂಟು. ಸೊ ಅವನ್ನ ಕ್ಯಾಪಿಟಲ್ ಅಂತ ಕೂಡ ಇಲ್ಲಿ ನಾವು ಕರಿತೀವಿ. ಓಕೆ, ಇದು ಅವನೇ ಅಮೌಂಟ್ ಹಾಕೋದ್ರಿಂದ ಇದು ಕ್ಯಾಶ್ ಅಕೌಂಟಲ್ಲಿ ಬರುತ್ತೆ. ಹಾಗೆ ರಿಯಲ್ ಅಕೌಂಟಲ್ಲಿ, ನೇಚರ್ ಆಫ್ ಅಕೌಂಟು ರಿಯಲ್ ಅಕೌಂಟು. ಮತ್ತು ಹೌ ಅಫೆಕ್ಟೆಡ್ ಇನ್ ಬಿಸ್ನೆಸ್, ಕ್ಯಾಶ್ ಕಮ್ಸ್ ಇನ್. ಅವ್ನು ಅಮೌಂಟ್ ಹಾಕೋದ್ರಿಂದ ಇದನ್ನು ಕ್ಯಾಶ್ ಕಮ್ಸ್ ಇನ್ ಅಂತೀವಿ. ಅವನ ಅಕೌಂಟಿಂದ ಅಮೌಂಟ್ ಹೋಗುತ್ತಲ್ವ, ಅವ್ನ ಕೈಯಿಂದ ದುಡ್ಡು ಹಾಕ್ತಾನೆ, ಅದಕ್ಕೆ ಇದನ್ನು ಡೆಬಿಟ್ ಅಂತ ಕೂಡ ಕರಿತೀವಿ. ಈಗ ಅಕೌಂಟ್ಸ್ ಇನ್ವಾಲ್ವ್ಡ್, ಇಲ್ಲಿಗೆ ಬರೋಣ. ರಾಮೂಸ್ ಕ್ಯಾಪಿಟಲ್ ಅಕೌಂಟ್, ಅವನೇ ಅಮೌಂಟ್ ಹಾಕಿರೋದ್ರಿಂದ ಅವನು ರಾಮೂಸ್ ಕ್ಯಾಪಿಟಲ್ ಅಂತೇಳಿ ನಾವು ಇಲ್ಲಿ ಕರಿತೀವಿ, ಕ್ಯಾಪಿಟಲ್ ಅಕೌಂಟ್. ಅವನೇ ಅಮೌಂಟ್ ಆಗಿರೋದ್ರಿಂದ, ಅವನ ಓನ್ ಅಕೌಂಟ್ ಆಗಿರೋದ್ರಿಂದ ಇದನ್ನು ಪರ್ಸನಲ್ ಅಕೌಂಟ್ ಕೂಡ ಕರಿತೀವಿ. ನೇಚರ್ ಆಫ್ ಅಕೌಂಟಲ್ಲಿ ಇದು ಪರ್ಸನಲ್ ಅಕೌಂಟ್ ಕೂಡ ಬರುತ್ತೆ. ಅದೇ ರೀತಿ ಹೌ ಅಫೆಕ್ಟೆಡ್ ಇನ್ ಬಿಸ್ನೆಸ್, ಇದರಲ್ಲಿ ರಾಮು ಇಸ್ ದ ಗಿವರ್. ಅವರೇ ಅಮೌಂಟ್ ಹಾಕ್ತಾ ಇರೋದ್ರಿಂದ ರಾಮು ಇಸ್ ದ ಗಿವರ್ ಅಂತ ಕೂಡ ನಾವಿಲ್ಲಿ ಹೇಳ್ತೀವಿ. ಸೊ ಅವ್ರ ಅಕೌಂಟಿಂದ ಅದು ಬಿಸ್ನೆಸ್ಸಿಗೆ ಹೋಗಿದೆ ಅಂದರೆ ಅಲ್ಲಿ ಕ್ರೆಡಿಟ್ ಆಗಿದೆ ಅಂತ ಅರ್ಥ. ಅದೇ ರೀತಿ ಈಗ ಜರ್ನಲ್ ಎಂಟ್ರಿ ಹೆಂಗೆ ಮಾಡೋದು, ಇನ್ಫಾರ್ಮೇಷನ್ ಎಲ್ಲ ಇಟ್ಕೊಂಡು ಅಂದರೆ ನೋಡಿ, ಫಸ್ಟು ಡೇಟು, ಪರ್ಟಿಕ್ಯುಲರ್ಸು, ಅದೇ ರೀತಿ ಡೆಬಿಟ್ ರುಪೀಸು, ಕ್ರೆಡಿಟ್, ಈ ಥರ ರೆಡಿ ಮಾಡ್ಕೊಂಡು ಟೇಬಲ್ನ ಇಲ್ಲಿ ಕ್ಯಾಶ್ ಅಕೌಂಟ್ ಟು ರಾಮೂಸ್ ಕ್ಯಾಪಿಟಲ್ ಅಕೌಂಟ್. ನಾನು ಮೊದಲೇ ಹೇಳಿದೆ, ಅವನೇ ಅಮೌಂಟ್ ಹಾಕೋದ್ರಿಂದ ರಾಮೂಸ್ ಕ್ಯಾಪಿಟಲ್ ಅಕೌಂಟ್ ಅಂತ ನಾವು ಇಲ್ಲಿ ಹೇಳ್ತೀವಿ. ಓಕೆ, ರಾಮೂಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ತೀವಿ ಇಲ್ಲಿ ನೋಡಿ. ರಾಮೂಸ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ರಾಮು ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್. ಅವರೇ ಅಮೌಂಟ್ ಹಾಕಿರೋದನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕು. ಅದೇ ರೀತಿ ಡೆಬಿಟ್, ಎಷ್ಟು ಅಮೌಂಟ್ ಹಾಕಿದ್ದಾರೆ, 50,000. ಇವರೇ ಅಮೌಂಟ್ ಹಾಕಿರೋದು, ಅದು ಬಿಸ್ನೆಸ್ಗೆ ಹೋಗಿದೆ, ಸೊ ಅಲ್ಲಿ ಕ್ರೆಡಿಟ್ ಅಂತ ಹೇಳ್ತೀವಿ. ಸೊ ಈಗ ರಾಮು ಅಕೌಂಟಿಂದ ಅಮೌಂಟ್ ಹೋಗಿರೋದ್ರಿಂದ ಇದು ಕ್ರೆಡಿಟ್ ಮೈನಸ್ ಆಗುತ್ತೆ. ಅದೇ ರೀತಿ ಅಮೌಂಟ್ ಹೋಗಿರೋದನ್ನು ನಾವು ಇಲ್ಲಿ ಕ್ಯಾಶ್ ಕೊಟ್ಟಿದ್ದಾರೆ ರಾಮು, ಸೊ ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಲ್ಲ ಅದು ಪ್ಲಸ್ ಆಗುತ್ತೆ, ಡಿಬೆಟ್ ಅಂತ ನಾವು ಕೂಡ ಕರಿತೀವಿ. ಅದೇ ಥರ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಪರ್ಚೇಸ್ಡ್ ಫರ್ನಿಚರ್ಸ್ ಟು ಕ್ಯಾಶ್ ರುಪೀಸ್ 80,000. ಒಬ್ಬರು ಇದ್ದಾರೆ, ಅವರು ಏನು ಮಾಡ್ತಾಯಿದ್ದಾರೆ, ಫರ್ನಿಚರ್ಸ್ನ ಪರ್ಚೇಸ್ ಮಾಡ್ತಾಯಿದ್ದಾರೆ. ಎಷ್ಟು ಅಮೌಂಟ್ಗೆ, ಕ್ಯಾಶ್ ಅಮೌಂಟ್ ಕೊಡ್ತಾಯಿದ್ದಾರೆ 80,000. ಓಕೆ, ಇಲ್ಲಿ ಪರ್ಚೇಸ್ ಅನ್ನೋದು ಅಲ್ಲಿ ಸೊ ಬೇರೆಯವ್ರಿಗೆ ನಾವು ಕ್ಯಾಶ್ ಕೊಡ್ತಾ ಇರೋದ್ರಿಂದ ಅದು ಕ್ರೆಡಿಟ್ ಆಗುತ್ತೆ, ಅಂದರೆ ನಮಗೆ ಅದು ಮೈನಸ್ ಆಗುತ್ತೆ. ಅದೇ ರೀತಿ ಕ್ಯಾಶ್ ನಾವು ಯಾರಿಗೆ ಕೊಡ್ತಾ ಇದ್ದೀವಿ ಅದು ಅವರಿಗೆ ಡೆಬಿಟ್ ಆಗುತ್ತೆ. ನಮಗೆ ಇಲ್ಲಿ ಅಮೌಂಟ್ ನಾವು ಕೊಡ್ತಾ ಇರೋದ್ರಿಂದ ಅದು ಅವರಿಗೆ ಕ್ರೆಡಿಟ್ ಆಗುತ್ತೆ, ನಮಗೇನು ಡೆಬಿಟ್ ಆಗುತ್ತೆ, ಇಲ್ಲಿ ಫರ್ನಿಚರ್ಸ್ ನಮಗೆ ಡೆಬಿಟ್ ಆಗುತ್ತೆ. ಓಕೆ, ಅಂದರೆ ನಾವು ಇಲ್ಲಿ ಫರ್ನಿಚರ್ನ ಪರ್ಚೇಸ್ ಮಾಡ್ತಾಯಿದ್ದೀವಿ, ಕ್ಯಾಶ್ ಕೊಟ್ಟಿದ್ದೀವಿ ಅಂದರೆ ಅವ್ರಿಗೆ ಕ್ರೆಡಿಟ್ಟು, ಅಂದರೆ ನಮಗೆ ಮೈನಸ್ ಆಗುತ್ತೆ, ಅವರಿಗೆ ಡೆಬಿಟ್ಟು. ನಮಗೆ ಫರ್ನಿಚರ್ ಪ್ಲಸ್ ಆಗುತ್ತೆ, ಇದನ್ನು ಡೆಬಿಟ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ನೋಡಿ, ಇನ್ನೊಂದು ಟೇಬಲ್ ಇದೆ, ಡೇಟು, ಪರ್ಟಿಕ್ಯುಲರ್ಸು, ಡೆಬಿಟ್, ಕ್ರೆಡಿಟ್. ಓಕೆ, ಇಲ್ಲಿ ಏಪ್ರಿಲ್ 1, ಏಪ್ರಿಲ್ 2, ಏಪ್ರಿಲ್ 3 ಡೇಸ್ ತೊಗೊಂಡಿದ್ದೀವಿ ಎಕ್ಸಾಂಪಲ್ ಆಗಿ. ಇಲ್ಲಿ ಪರ್ಟಿಕ್ಯುಲರ್ಸ್ ಏನು, ಕ್ಯಾಶ್ ಅಕೌಂಟ್ ತೊಗೊಂಡಿದ್ದೀವಿ, ಡೆಬಿಟ್ ಇಲ್ಲಿ ಅಮೌಂಟು ಡೆಬಿಟ್ ಆಗೋದು ಟು ಕ್ಯಾಪಿಟಲ್ ಅಕೌಂಟ್. ಅಮೌಂಟ್ ನಾವೇ ಹಾಕಿದರೆ ಅದು ನಾವು ಕ್ಯಾಪಿಟಲ್ ಅಕೌಂಟ್ ಅಂತ ಕೂಡ ಕರಿತೀವಿ. ಏನು ಮಾಡ್ತಿದ್ದಾರೆ, ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್. ಒಂದು 4 lakh ಅಮೌಂಟ್ ಇಟ್ಕೊಂಡು ಅವರು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಸೊ ಅದನ್ನು ಕ್ಯಾಪಿಟಲ್ ಅಕೌಂಟ್ ಅಂತ ಕೂಡ ಕರಿತೀವಿ. ಡೆಬಿಟ್ ಆಗಿದೆ, ಎಷ್ಟು ಅಮೌಂಟು, 4 lakh. ಅವರು 4 lakh ಅಮೌಂಟ್ನ ಬಿಸ್ನೆಸ್ಗೆ ಹಾಕ್ತಾ ಇರೋದ್ರಿಂದ ಅವ್ರಿಗೆ ಮೈನಸ್ ಆಗುತ್ತೆ, ಡೆಬಿಟ್ ಆಗುತ್ತೆ. ಅದೇ ರೀತಿ ಇಲ್ಲಿ ಕ್ರೆಡಿಟ್. ನೆಕ್ಸ್ಟು
ಸ್ಟಾರ್ಟೆಡ್ ಎ ಬಿಸ್ನೆಸ್ ವಿತ್ ಕ್ಯಾಶ್. ಇಲ್ಲಿ ಯಾವ ಬಿಸ್ನೆಸ್ಗೆ ನಾವು ಹಾಕಿರೋದ್ರಿಂದ ಅಮೌಂಟು ಅದು ಅಲ್ಲಿಗೆ ಕ್ರೆಡಿಟ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಏಪ್ರಿಲ್ 2 ಅದೇ ರೀತಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ. ಅವರು 80,000 ಡೆಪಾಸಿಟ್ ಮಾಡ್ತಾರೆ ಟು ಕ್ಯಾಶ್ ಅಕೌಂಟು. ಕ್ಯಾಶ್ ಅಮೌಂಟು 80,000 ಅವರು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಾರೆ. ನೋಡಿ, ಬ್ಯಾಂಕ್ ಅಕೌಂಟ್ ಓಪನ್ ವಿತ್ ಕ್ಯಾಶ್ 80,000 ಅವರು ಡೆಪಾಸಿಟ್ ಮಾಡ್ತಾ ಇದ್ದಾರೆ ಬ್ಯಾಂಕಲ್ಲಿ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದ್ರ ಮೂಲಕ. ಅದೇ ಥರ ಇಲ್ಲಿ ಅದನ್ನು ಅವ್ರು ಅಮೌಂಟ್ ಹಾಕಿರೋದ್ರಿಂದ ಅದನ್ನು ಡೆಬಿಟ್ ಅಂತ ಕರಿತೀವಿ. ಇಲ್ಲಿ ಬ್ಯಾಂಕಿಗೆ ಅದು ಕ್ರೆಡಿಟ್ ಆಗುತ್ತೆ. ಈ ವಿಡಿಯೋ ಲಾಂಗ್ ಆಗಿರೋದ್ರಿಂದ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.